the number of digits you have to type to write all the page numbers of a book starting from 1, that is first page, is 2019. What is the number of pages in that book? 609, 610, 709, 710. ಅಂದರೆ ಒಂದು ಬುಕ್ಕಲ್ಲಿ ಎಷ್ಟು ಪೇಜ್ ಇದೆ ಗೊತ್ತಿಲ್ಲ, ಆದರೆ ಆ ಎಲ್ಲ ಪೇಜ್ ನಂಬರ್ಗಳನ್ನು ಟೈಪ್ ಮಾಡೋದಕ್ಕೆ ಟೋಟಲ್ ಎಷ್ಟು ಡಿಜಿಟ್ಗಳು ಬೇಕಾಗುತ್ತೆ ಅಂತಂದರೆ 2019 ಡಿಜಿಟ್ಸ್ ಬೇಕಾಗುತ್ತೆ. ಹಾಗಾದರೆ ಆ ಬುಕ್ಕಲ್ಲಿರ್ತಕ್ಕಂಥ ನಂಬರ್ ಆಫ್ ಪೇಜಸ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ 1 2 3 4 ಅಂತ ಪೇಜ್ ನಂಬರ್ಸ್ ಹಾಕ್ತೀವಲ್ಲ, 9ವರೆಗೂ ಹಾಕಿದರೆ 9 ಡಿಜಿಟ್ಸ್ ಆಯಿತು. 10th ಪೇಜಿಗೆ 10 ಅಂತ ಹಾಕಿದರೆ 9 ಜೊತೆಗೆ ನೋಡಿ 9ವರೆಗೆ ಹಾಕಿದರೆ 9 ಡಿಜಿಟ್ಸ್ ಆಯಿತು. ಯಾವಾಗ ನಾವು 10th ಪೇಜ್ ನಂಬರ್ ಹಾಕ್ತೀವಿ ಆವಾಗ ಈ 9 ಡಿಜಿಟ್ ಜೊತೆಗೆ ಇಲ್ಲಿ 2 ಡಿಜಿಟ್ಗಳು ಆ್ಯಡ್ ಆಗ್ತವೆ. ಸೊ 9 10 11 ಆಯಿತು. 11th ಪೇಜ್ ನಂಬರ್ ಹಾಕಿದರೆ ಆವಾಗ 9 10 11 12 13. ಸೊ ಈ ರೀತಿ ಟೋಟಲ್ ಡಿಜಿಟ್ಸ್ಗಳು ಇಲ್ಲಿ ಕೊಟ್ಟಿರೋದು 2019 ಅನ್ನೋದು. ಸೊ ಟೋಟಲ್ ಡಿಜಿಟ್ಸ್ಗಳು ಇಷ್ಟು ಬೇಕಾಗುತ್ತೆ. ಹಾಗಾದರೆ ಆ ಬುಕ್ಕಲ್ಲಿ ಎಷ್ಟು ಪೇಜ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ 1ಇಂದ 9ವರೆಗೆ ತೊಗೊಂಡ್ರೆ 1ಇಂದ 9ವರೆಗೆ ತೊಗೊಂಡ್ರೆ ಎಷ್ಟು ಡಿಜಿಟ್ಸ್ ಇದೆ ಅಂತಂದರೆ ಸಿಂಗಲ್ ಡಿಜಿಟ್ ಇವೆಲ್ಲ ಇರೋದು. ಸೊ ಸಿಂಗಲ್ ಡಿಜಿಟ್ಟು ಮತ್ತು ಎಷ್ಟು ಎಷ್ಟು ಪೇಜ್ಗಳು ಕೌಂಟ್ ಆಗುತ್ತೆ ಅಲ್ಲಿಗೆ ಅಂತಂದರೆ 9 ಪೇಜಸ್. ನೆಕ್ಸ್ಟ್ 10ಇಂದ ಶುರು ಮಾಡಿದರೆ 99ವರೆಗೂ 2 ಡಿಜಿಟ್ ನಂಬರ್ಸ್ ಇದೆ. 10ಇಂದ 99ವರೆಗೂ 2 ಡಿಜಿಟ್ ನಂಬರ್ಸ್ ಇರೋದ್ರಿಂದ ಎಷ್ಟು ನಂಬರ್ಗಳಿದೆ 2 ಡಿಜಿಟ್ ನಂಬರ್ಸು ಅಂತಂದರೆ 90. ಯಾಕಂದರೆ 1ಇಂದ 99ವರೆಗೂ ತೊಗೊಂಡು ಆ 99ಅಲ್ಲಿ ಈ 9 ಸಿಂಗಲ್ ಡಿಜಿಟ್ಗಳನ್ನ ಸಬ್ಟ್ರಾಕ್ಟ್ ಮಾಡಿಬಿಟ್ರಿ. 99 ಅಂತ ತೊಗೊಂಡ್ರೆ 1ಇಂದ 99 ಎಲ್ಲ ನಂಬರ್ಸ್ಗಳು ಕೌಂಟ್ ಆಯಿತು. ಅದರಲ್ಲಿ 9ವರೆಗೆ ಸಿಂಗಲ್ ಡಿಜಿಟ್ ನಂಬರ್ಸ್ ಇರೋದು. ಆ ಸಿಂಗಲ್ ಡಿಜಿಟ್ ನಂಬರ್ಗಳನ್ನು ನಾವೇನಾದರೂ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ನಮ್ಮ ಹತ್ರ ಉಳಿಯೋದು ಬರೀ 2 ಡಿಜಿಟ್ ನಂಬರ್ಸ್ ಮಾತ್ರ. ಅಂದರೆ ಪ್ರತಿ ನಂಬರಲ್ಲಿ 2 ಡಿಜಿಟ್ ಇರುತ್ತೆ. ಹಾಗಾದರೆ ಈ 19ಅಲ್ಲಿ 2 ಡಿಜಿಟ್ ಅಂತಂದರೆ ಟೋಟಲ್ ಎಷ್ಟು ಡಿಜಿಟ್ ಆಯಿತು ಅಲ್ಲಿಗೆ 180 ಡಿಜಿಟ್ಸ್ ಆಯಿತು. ಸಿಂಗಲ್ ಡಿಜಿಟ್ಸ್ 9, 2 ಡಿಜಿಟ್ಸು 180 ಅಂತ ಬಂತು. ಸೊ 90 ನಂಬರ್ಸ್ಗಳು 180 ಡಿಜಿಟ್ಗಳು. ಇಲ್ಲಿವರೆಗೆ ಎಷ್ಟು ಡಿಜಿಟ್ಗಳು ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತಂದರೆ 180 + 9 189 ಡಿಜಿಟ್ಗಳು ಕಂಪ್ಲೀಟ್ ಆಗಿದೆ. ಈಗ ಟೋಟಲ್ ಎಷ್ಟು ಡಿಜಿಟು ಅಂತಂದರೆ 2019 ಡಿಜಿಟ್ಸ್. ಇದೇ ರೀತಿ ನಾವೇನಾದರೂ 3 ಡಿಜಿಟಿಗೆ ತಗೊಂಡ್ರೆ ಜಾಸ್ತಿ ಆಗುತ್ತೆ. ನೋಡಿ 3 ಡಿಜಿಟ್ ಎಲ್ಲಿಂದ ಶುರುವಾಗುತ್ತೆ? 100ಇಂದ ಶುರುವಾಗಿ 999ವರೆಗೆ 3 ಡಿಜಿಟ್ ನಂಬರ್ಸು. ಅದರಲ್ಲಿ ಬರೀ 3 ಡಿಜಿಟ್ ಅಂತ ತಗೊಂಡ್ರೆ ಎಷ್ಟು 3 ಡಿಜಿಟ್ ನಂಬರ್ಸ್ ಇರುತ್ತೆ ಅಂತಂದರೆ 900 3 ಡಿಜಿಟ್ ನಂಬರ್ಸ್ ಇರುತ್ತೆ. 900 ಯಾಕಂದರೆ 999 ಅಂತಂದರೆ ಎಲ್ಲ ಬಂತು. ಸಿಂಗಲ್ ಡಿಜಿಟ್ ಬಂತು, 2 ಡಿಜಿಟ್ ಬಂತು, 3 ಡಿಜಿಟ್ ಬಂತು. ಆದರೆ ನನಗೆ ಓನ್ಲಿ 3 ಡಿಜಿಟ್ ಬೇಕು ಅಂತಂದರೆ 99ವರೆಗೆ ನಂಬರ್ಸ್ ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಸೊ 99 ಸಬ್ಟ್ರಾಕ್ಟ್ ಮಾಡಿದರೆ 900 ಬರುತ್ತೆ. ಇವೆಲ್ಲ 3 ಡಿಜಿಟ್ ನಂಬರ್ಸ್ ಆಗಿರೋದ್ರಿಂದ ಇಂಟು 3 ಮಾಡಿದರೆ ಎಷ್ಟು ಬರುತ್ತೆ ಗೊತ್ತಾ? 2700 ಬಂತು. ಅಂದರೆ ನಮ್ಮ ಟೋಟಲ್ ಡಿಜಿಟ್ಸ್ ಎಲ್ಲ ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಯಿತು. ಹಾಗಾಗಿ ನಾವು 100ಇಂದ 999 ತಗೊಳ್ಳೋದು ಬೇಕಾಗಿಲ್ಲ. ಹಾಗಾದರೆ ಏನು ಮಾಡ್ಬೋದು? ಟೋಟಲ್ 2019 ಇತ್ತು, ಅದರಲ್ಲಿ ಆಲ್ರೆಡಿ 189 ಡಿಜಿಟ್ಗಳು ನಮಗೆ ಸಿಕ್ಕಿದೆ. ಇನ್ನು ಎಷ್ಟು ಬೇಕು ನಮಗೆ ಅದನ್ನ ಲೆಕ್ಕ ಹಾಕೋಣ. ಈಗ ಇನ್ನು ಎಷ್ಟು ಬೇಕು ಅಂತಂದರೆ 2019 ಡಿಜಿಟ್ಸಲ್ಲಿ 189 ಡಿಜಿಟ್ಸನ್ನು ಸಬ್ಟ್ರಾಕ್ಟ್ ಮಾಡಿ. 9 - 9 0, ಇಲ್ಲಿ ಹೋಗಲ್ಲ. ಇದನ್ನು 1 ಮಾಡ್ಕೊಳ್ರಿ, ಇದನ್ನು 10 ಮಾಡ್ಕೊಳ್ರಿ, ಇದನ್ನು 9 ಮಾಡ್ಕೊಂಡು ಅಗೇನ್ ಇಲ್ಲಿ ತೊಗೊಂಡ್ರೆ 11 ಆಯಿತು. 11 - 8 ಅಂದರೆ 3, 9 - 1 is 8, ಇದು 1. ಸೊ 1830 ಡಿಜಿಟ್ಗಳು ನಮಗೆ ಬೇಕು. ಸೊ ಈ ಎಲ್ಲ ಡಿಜಿಟ್ಗಳು ಎಲ್ಲಿಂದ ಬರಬೇಕೀಗ? 3 ಡಿಜಿಟ್ಸಿಂದ ಬರಬೇಕು. ಹಾಗಾದರೆ 3 ಡಿಜಿಟಿನ ಎಷ್ಟು ನಂಬರ್ಗಳಿರುತ್ತೆ ಅದು ಲೆಕ್ಕ ಹಾಕಬೇಕೀಗ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ 1830 ಇದನ್ನು 3ಇಂದ ಡಿವೈಡ್ ಮಾಡ್ತೀನಿ. ಯಾಕಂತಂದರೆ ಈ ಎಲ್ಲ ಡಿಜಿಟ್ಗಳು 3 ಡಿಜಿಟ್ ನಂಬರ್ಸೇ ಆಗಿರ್ತವೆ. ಹಾಗಾಗಿ 3ಇಂದ ಡಿವೈಡ್ ಮಾಡೋಣ. 3 1s 3 6 18, 3 1s 3, 3 0s 0. ಅಂದರೆ 3 ಡಿಜಿಟ್ ನಂಬರ್ಸ್ಗಳು ಎಷ್ಟಿರುತ್ತೆ ಅಂದರೆ 610 3 ಡಿಜಿಟ್ ನಂಬರ್ಸ್ಗಳು ನಮಗೆ ಬೇಕು. ಓಕೆ, ಈಗ 99ಇಂದ ಶುರುವಾಗಿ ಫಸ್ಟ್ 3 ಡಿಜಿಟ್ ನಂಬರ್ ಬೇಕು ಅಂತಂದರೆ 99ಗೆ 1 ಆ್ಯಡ್ ಮಾಡಿ 100. ಸೊ ಫಸ್ಟ್ 3 ಡಿಜಿಟ್ ನಂಬರ್ ಬೇಕು. ಒಂದು 3 ಡಿಜಿಟ್ ನಂಬರ್ ಬೇಕು ಅಂದರೆ
99ಗೆ 1 ಆ್ಯಡ್ ಮಾಡಬೇಕು. 99ಗೆ 2 ಆ್ಯಡ್ ಮಾಡಿದರೆ ನಮಗೆ ಎರಡನೇ 3 ಡಿಜಿಟ್ ನಂಬರ್ ಸಿಗುತ್ತೆ ನಮಗೆ 101 ಅಂತೇಳಿ. ಇದೇ ರೀತಿ ನಮಗೆ 610 3 ಡಿಜಿಟ್ ನಂಬರ್ಸು ಮುಗಿಬೇಕಲ್ಲ. ಸೊ ಅಂದರೆ ಇದು 3 ಡಿಜಿಟ್ ನಂಬರ್ ಅಂತಂದರೆ ಅಷ್ಟು ಪೇಜ್ ಅಂತ ಅರ್ಥ. ಇದು 9th ಪೇಜ್, ಇದು 180 ಮುಗಿದಿದೆ ಅಂತಂದರೆ ಇದು 90ನೇ ಪೇಜ್, ಆ ರೀತಿ. ಸೊ 610ರವರೆಗೆ ನಾವೇನು ಮಾಡಬೇಕು, 10 ಪೇಜ್ಗಳು 3 ಡಿಜಿಟ್ ನಂಬರ್ಸ್ಗಳು ಬೇಕು ನಮಗೆ. ಹಾಗಾಗಿ 99ಇಂದ ನೆಕ್ಸ್ಟ್ ನಾನು ಎಷ್ಟು ಬೇಕು ಅಂತಂದರೆ 610 ಬೇಕು ಅಂತಂದರೆ ನಾನೇನು ಮಾಡಬೇಕು, ಈ 99ಗೆ ಆ 610ಅನ್ನು ಆ್ಯಡ್ ಮಾಡಬೇಕು. ಯಾಕಂದ್ರೆ ಫಸ್ಟ್ 3 ಡಿಜಿಟ್ ನಂಬರ್ ಅಂದರೆ 1 ಆ್ಯಡ್ ಮಾಡಬೇಕು, ಸೆಕೆಂಡ್ 3 ಡಿಜಿಟ್ ನಂಬರ್ ಅಂದರೆ 2 ಆ್ಯಡ್ ಮಾಡಬೇಕು, 610th 3 ಡಿಜಿಟ್ ನಂಬರ್ ಅಂತಂದರೆ ಆ 610ಅನ್ನು ಯಾವುದಕ್ಕೆ ಆ್ಯಡ್ ಮಾಡಬೇಕಂದ್ರೆ 99ಗೆ ಆ್ಯಡ್ ಮಾಡಬೇಕು. ಮತ್ತು 100ಗೆ ಆ್ಯಡ್ ಮಾಡಿದ್ರೆ ತಪ್ಪಾಗುತ್ತಲ್ಲಿ. ಸೊ 99ಗೆ 610ಅನ್ನು ಆ್ಯಡ್ ಮಾಡಿ. ಸೊ ಅಲ್ಲಿಗೆ ಅಷ್ಟು 3 ಡಿಜಿಟ್ ನಂಬರ್ಸ್ಗಳು ನಮಗೆ ಸಿಗುತ್ತೆ. ಅಷ್ಟೇ ಪೇಜ್, ಲಾಸ್ಟ್ ಪೇಜ್ ನಮಗೆ ಸಿಗುತ್ತಿಲ್ಲಿ. ಇದು 9 + 1 10, 6 + 1 7. ಸೊ ಟೋಟಲ್ ಆಗಿ ಎಷ್ಟನೇ ಪೇಜಿಗೆ ಬಂದು ನಿಂತ್ಕೊಂಡಿವಿ ನಾವು ಅಂತಂದರೆ 709ನೇ ಪೇಜಿಗೆ ಬಂದು, ಇದು ಪೇಜು, ಲಾಸ್ಟ್ ಪೇಜ್, ಇದು ಅಷ್ಟು ಪೇಜಸ್ ಇದೆ ಅಂತ ಅರ್ಥ. ಸೊ 709, ಯಾಕಂದರೆ 99 ಆದಮೇಲೆ 100, 101, 102, 103 ಈ ರೀತಿ ಹೇಳ್ತಾ ಹೋದಾಗ 709ನೇ ಪೇಜ್ ಬಂತು ಅಂತಂದರೆ ಅಲ್ಲಿಗೆ 610 3 ಡಿಜಿಟ್ ನಂಬರ್ಗಳು ಬಂದುಬಿಡ್ತಾವೆ ನಮಗೆ. 610 3 ಡಿಜಿಟ್ ನಂಬರ್ಸ್ ಅಂತಂದರೆ ಡಿಜಿಟ್ಗಳು ಎಷ್ಟಾಯಿತು, 1830 3 ಡಿಜಿಟ್ಸ್ ಆಯಿತು. ಸೊ ಈ ರೀತಿ ಲೆಕ್ಕ. ಹಾಗಾಗಿ ಲಾಸ್ಟ್ ಎಷ್ಟು ಪೇಜ್ ಆಯ್ತದು, 709 ಪೇಜ್, ಅಷ್ಟೇ ಪೇಜ್. ಸೊ ಅದೇ ಲಾಸ್ಟ್ ಪೇಜ್ ಅಂತಂದರೆ ಟೋಟಲ್ ನಂಬರ್ ಆಫ್ ಪೇಜಸ್ ಎಷ್ಟಾಯ್ತು ಅಲ್ಲಿಗೆ, 709. Therefore, total number of pages in that book will be 709. Option 3 is correct.